ಪದೇ ಪದೇ ಹೇಳಕ್ ನನಗೂ ಇಷ್ಟ ಇಲ್ಲ. ನೋಡು, ಕ್ರಿಶು ತೀರ ಒಳ್ಳೆಯವನು ಅಲ್ಲದೆ ಇರ್ಬೋದು, ಆದರೆ ಕೆಟ್ಟವನಂತೂ ಅಲ್ಲ. ಬೆಟ್ಟು ದೊಡ್ಡದಾಗೇ ಇದೆ. ನಾನು ಆ ಕಾರ್ನರಲ್ಲಿ ಮಲ್ಕೊಳ್ತೀನಿ, ನೀನು ಈ ಕಾರ್ನರಲ್ಲಿ ಮಲಗ್ಬೋದು. ಇದ್ರ ಮೇಲೆ ನಿನ್ನಿಷ್ಟ. ಈ ಕ್ರಿಶ್ ಯಾವತ್ತು ನಂಬಿಕೆ ಕಳ್ಕೊಳ್ಳೋ ಕೆಲಸ ಅಂತೂ ಮಾಡಲ್ಲ. ಬೇಕಿದ್ರೆ ಪಿಲೋನ ಮಧ್ಯದಲ್ಲಿ ಇಟ್ಕೋಬಹುದು, ಬಾರ್ಡರ್ ತರ. ನೀವಿನ್ನೂ ಮಲಗಿಲ್ವಾ? ನೀನ್ ಬಂದೇ ಬರ್ತೀಯ, ನೀನ್ ಬಂದ್ಮೇಲೆ ಇದನ್ನ ಹೇಳಿ ಮಲ್ಕೋಣ ಅಂತ ಎಚ್ಚರ ಐತೆ. ಪಿಲೋ ಕೊಡ್ಲಾ? ಏನೂ ಬೇಕಾಗಿಲ್ಲ, ಥ್ಯಾಂಕ್ಸ್. ಥ್ಯಾಂಕ್ಸಾ? ಯಾವ ಖುಷಿಗೆ? ನಾನು ಇದಕ್ಕೆಲ್ಲ ಥ್ಯಾಂಕ್ಸ್ ಹೇಳಿದ್ದು, ತುಂಬ ವಿಷಯನ ಮನಸ್ಸಲ್ಲಿ ಇಟ್ಕೊಂಡು ಹೇಳಿದ್ದು. ಅಷ್ಟೊಂದು ಥ್ಯಾಂಕ್ಸ್ ಬಾಕಿ ಉಳಿಸ್ಕೊಂಡ್ಬಿಟ್ಟಿದ್ಯಾ? ಕ್ರಿಶು ಅಷ್ಟೊಂದು ಒಳ್ಳೆ ಕೆಲಸ ಮಾಡಿಬಿಟ್ಟಿದ್ದಾನ? ನನಗೆ ನಂಬೋಕ್ಕಾಗ್ತಿಲ್ವೇ. ಈ ಸೊಸೈಟಿನ ಹೇಗಪ್ಪ ನಂಬ್ತದು? ತಲೆ ಹರಟೆ ಜಾಸ್ತಿ ಮಾಡ್ತೀರಾ, ಸುಮ್ಮನೆ ಮಲ್ಕೊಳ್ಳಿ. ಎಸ್ ಮೇಡಮ್, ಹಾಗೆ ಆಗಲಿ. ಕೈ ಕಟ್, ಬಾಯ್ ಮುಚ್. I think that's fine. You can go ahead. Hi, Bhavani. Good night. ಹಲೋ, ಇಲ್ಲೇನು ಮಾಡ್ತಾ ಇದೀಯಾ? ನೋಡಿದ್ರೆ ಗೊತ್ತಾಗ್ತಾ ಇಲ್ವಾ? ಮಲ್ಕೊಳಕ್ಕೆಲ್ಲ ರೆಡಿ ಮಾಡ್ತಾ ಇದೀನಿ. ಡಿಸ್ಗಸ್ಟಿಂಗ್. ಹಾಲಲ್ಲಿ ಯಾರಾದ್ರೂ ಮಲಗ್ತಾರಾ? ಅಮ್ಮ ತಾಯಿ, ನೀವು ದೊಡ್ಡ ಮನೆಯವರು, ದೊಡ್ಡ ಜನ, ಸುಪ್ಪತ್ತಿಗೆ ಬಿಟ್ಟು ಬೇರೆ ಏನು ನೋಡಿಲ್ಲ. ಆದ್ರೆ ನಾವು ಗುಡಿಸ್ಲಲ್ಲಿದ್ದವರು, ಬಡವರು, ನೆಲ ಬಿಟ್ಟು ಬೇರೆ ಸುಪ್ಪತ್ತಿಗೆ ನೋಡಿಲ್ಲ. ನೀನು ಈ ಕೊಂಪೆ ಟೆಂಟ್ ಹಾಕೋ ಕೆಲಸನ ಇಲ್ಲಿ ಇಟ್ಕೋಬೇಡ. ಇಲ್ಲಿದೆ ಆದಂಥ ಘನತೆ, ಗೌರವ ಇದೆ. ಮಲ್ಗೋ ಹೊತ್ನಲ್ಲಿ ಏನೇ ನಿನ್ ಪುರಾಣ? ಬೆಳಗ್ಗೆ ಮಾತಾಡಕ್ಕಾಗಲ್ವಾ? ಶಟ್ ಅಪ್. ನೀನ್ ಎಂಥ ಕಿಲಾಡಿ ಹೆಂಗಸು ಅಂತ ನನಗೆ ಗೊತ್ತಿಲ್ವಾ? ನೀನು ಈ ಮನೆಗೆ ಬಂದಿರೋದೆ ದುರುದ್ದೇಶ ಇಟ್ಕೊಂಡು ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನೇ ನಿನ್ನ ಸಹಾಯ ಕೇಳ್ಕೊಂಡು ಬಂದಾಗ ನೀನು ನನ್ನ ಕ್ಯಾರೇ ಅನ್ಲಿಲ್ಲ. ಭವಾನಿ, ನಿನ್ಗೊಂದು ವಿಷಯ ಗೊತ್ತಾ? ಈ ಬಡ್ಡಿ ಮಗನ ಟೈಮ್ ಇದೆಯಲ್ಲ, ನಿನ್ನೆ ನಿನ್ನ ಪರವಾಗಿ ಲಾಟ್ರಿ ಹೊಡಿಸಿದ್ರೆ ಇವತ್ತು ನನ್ನ ಪರವಾಗಿ ಜಾಕ್ ಪಾಠ ಹೊಡಿಸುತ್ತೆ. ನಿನ್ನ ಚೀಪ್ ಮೆಂಟಾಲಿಟಿನ ನನ್ನ ಹತ್ರ ತೋರಿಸ್ಬೇಡ. ನನ್ನ ಹತ್ರ ಆಟ ಆಡಿದ್ರೆ ಹೇಳಕ್ಕೆ ಹೆಸರಿಲ್ದಾಗೆ ಕಳೆದೋಗ್ಬಿಡ್ತೀಯ. ಆಯಿತು, ನಿನ್ನ ಕೈ ನೀನು ನಡೆಸು, ನನ್ನ ಕೈನ ನಾನು ನಡೆಸ್ತೀನಿ. ನೋಡೋಣ ಯಾರು ಗೆಲ್ತಾರೆ ಅಂತ. ನನ್ನನ್ನು ಎದುರಾಕೊಂಡು ಬದುಕೋದು ತುಂಬ ಕಷ್ಟ ಕಾಂತಮ್ಮ. ನನ್ನ ಜೊತೆ ಹುಡುಗಾಟ ಆಡಬೇಡ. ಅದೇನೋ ಹೇಳ್ತಾರಲ್ಲ, ಇದೊಂಥರ ಪರಸ್ಪರ ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ಅಂತ. ಹಾಗೆ ನೀನು ನನ್ನ ಹತ್ರ ಎಷ್ಟು ಚೆನ್ನಾಗಿತ್ತೋ ನಾನು ನಿನ್ನ ಹತ್ರ ಅಷ್ಟೇ ಚೆನ್ನಾಗಿರ್ತೀನಿ, ಅಷ್ಟೇ. ಹೋಗಿ ನಿನ್ನ ಹತ್ರ ಮಾತಾಡ್ತಾ ಇದ್ದೀನಲ್ಲ, ನನಗೆ ಬುದ್ಧಿ ಇಲ್ಲ. ನಿಮ್ಮನ್ನೆಲ್ಲ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಹಲೋ,
ಚಿಣಿಮಿಣಿ, ನಿನ್ನೆ ಅಮೇರಿಕಾ ಆಟ ಎಲ್ಲ ನನ್ನ ಹತ್ರ ನಡೆಯಲ್ಲಮ್ಮ. ನಾವು ಪಕ್ಕ ಲೋಕಲ್. ನೀನಾ ನಾನಾ ನೋಡೇ ಬಿಡೋಣ. ಇದೇನಪ್ಪ ಇದು? ನೈಟ್ ನಿಮ್ಮಲ್ಲಿ ನಂಬಿಕೆ ಇಲ್ಲ ಅಂತ ಡೌಟಲ್ಲೇ ಮಲ್ಕೊಂಡ್ಲು. ಈಗ ನೋಡಿದ್ರೆ ಹೀಗೆ ಮಲಗಿದ್ದಾಳೆ. ವಾತ ಕನ್ಫ್ಯೂಷನ್ ಯಾ ಪಾಪ, ನಿದ್ದೆಗಣ್ಣಲ್ಲಿ ಹೀಗಾಗಿರ್ಬೇಕು. ಇಲ್ಲಾಂದ್ರೆ ಇವಳು ಯಾಕೆ ಹೀಗೆ ಮಾಡ್ತಾಳೆ? ಜಗತ್ತಲ್ಲಿರೋ ಒಬ್ಳೆ ಒಳ್ಳೆ ಹುಡುಗಿ ಅಂದ್ರೆ ಇದೆ. ಅಯ್ಯೋ, ಎಷ್ಟು ಮುದ್ದಾಗಿದೆ. ಹೇಗೆ ಮಲ್ಕೊಂಡಾಳೆ? ಮುದ್ದು ಕೊಟ್ಬಿಡ್ಲ? ಬಡಬಡ ಚಿಜಿ. ಅಲ್ಲ, ಎಂತೆಂಥ ಹುಡುಗಿರು ನನ್ನಿಂದ ಬಿದ್ದರು, ನಾನು ಅವ್ರು ಯಾರಿಗೂ ಬೀಳಲಿಲ್ಲ. ಹೋಗಿ ಹೋಗಿ ನಿನಗೆ ಬಿದ್ದುಬಿಟ್ಟೆ. ಅಂಥದ್ದು ಏನಿದೆ ನಿನ್ನಲ್ಲಿ? ಸ್ವಾತಂತ್ರ್ಯ ಪೂರ್ವದ ಓಲ್ಡ್ ಮಾಡಲ್ ನೀನು. ಆದರೂ ನನಗೆ ಇಷ್ಟ ಆಗ್ಬಿಟ್ಟೆ. ಓಲ್ಡ್ ಈಸ್ ಗೋಲ್ಡ್ ಅಂತಾರಲ್ಲ, ಅದಕ್ಕೆ ಇಷ್ಟ ಆಗೋದಕ್ಕೆ ಕಾರಣ ಬೇಕಿದ್ದಿದ್ರೆ ಪ್ರಪಂಚ ಇರ್ತಾನೆ ಇರ್ತಿರ್ಲಿಲ್ಲ. ಸುಂದ್ರಿ ಕಾರಣ ಗೊತ್ತಿಲ್ಲ, ಕಾರಣ ಬೇಕಾಗಿಲ್ಲ, ಕಾರಣ ಕೇಳು ಬೇಡ. ರಾಧಾ, ನನಗೆ ನಿನ್ನ ಮೇಲೆ ಲವ್ ಆಗ್ಬಿಟ್ಟಿದೆ ಕಣೆ. ಐ ಆಮ್ ಇನ್ ಲವ್ ವಿತ್ ಯು. ಐ ಲವ್ ಯು ಸೋ ಮಚ್. ಐ ಲವ್ ಯು ರಾಧಾ. ಅಮ್ಮವ್ರೆ, ಕಾಫಿ ತಗೊಳ್ಳಿ. ಅಕ್ಕನ ಮದುವೆ ಆದ ಹೊಸದಲ್ಲಿ ಮನೆಗೆ ಬಂದಾಗ ನನಗೆ ಅವಮಾನ ಮಾಡಿದೆ ಅಲ್ವಾ ನಕ್ಷತ್ರ? ಈಗ ನೋಡು, ನಾನು ಇದಕ್ಕೆ ಸೊಸೆಯಾಗಿ ಬಂದಿದ್ದೀನಿ. ಈಗಿದ್ದು ನನ್ನ ಮನೆ. ಅಯ್ಯೋ 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 ಅಯ್ಯೋ, ನನ್ನ ಮೊಮ್ಮಗಳೇ, ನನ್ನ ದೃಷ್ಟಿನೇ ನಿನಗೆ ಆಗ್ಬಿಡುತ್ತೇನೋ. ಈಗೀಗ ನಿನಗೆ ಈ ಮನೆ ಸೊಸೆ ಕಳೆ ಬರ್ತಾ ಇದೆ ಕಡೆ. ಶಬಾಷ್. ಯಾಕಾಗಿ ಹೇಳ್ತಿದ್ಯಾ ಅಪ್ಪಮ್ಮ? ನಿನ್ ಗತ್ತು, ಕುಳ್ತಿರೋ ರೀತಿ, ಕೈಲಿರೋ ಕಾಫಿ ಕಪ್ಪು, ಅದನ್ನ ಕುಡಿತಾ ಇರೋ ಸ್ಟೈಲು, ಅದನ್ನ ತಂದ್ಕೊಡಕ್ಕೆ ಕೆಲಸದವಳೊಬ್ಳು. ಇದು ಸ್ಟೇಟಸ್ ಅಂದ್ರೆ, ಇದು ದೌಲತ್ತು ಅಂದ್ರೆ. ಇನ್ಮೇಲೆ ಎಲ್ಲ ನೀನು ಕೈವಶ ಮಾಡ್ಕೋಬೇಕು. ಈ ಮನೆ ಆಸ್ತಿ ವೈಭೋಗನೆಲ್ಲ ನೀನು ಅನುಭವಿಸ್ಬೇಕು.
ಏನು ಇಬ್ರು ಸೇರ್ಕೊಂಡು ಮನೇನ ಗುಡಿಸಿ ಗುಂಡಾಂತರ ಮಾಡೋ ಪ್ಲಾನ್ ಹಾಕ್ತಾ ಇದ್ದೀರಾ? ಯಾಕಪ್ಪ ಹಾಗೆ ಹೇಳ್ತೀಯ? ಅವಳ ಮನೆನ ಅವಳು ಗುಡಿಸಿ ಗುಂಡಾಂತರ ಮಾಡ್ಬಿಡ್ತಾಳ? ಅಲ್ಲ, ಏನೋ ಅನುಭವಿಸ್ಬೇಕು ಅಂತ ಮಾತಾಡ್ತಾ ಇದ್ದಿದ್ದು ಕೇಳಿಸ್ತು. ಶ್ರೀಮಂತಿಕೆನ ಚಿಂದಿ ಉಡಾಯಿಸೋ ಪ್ಲಾನ್ ಏನಾದ್ರು ಮಾಡಬೇಡಿ ಅಂತ ಎಚ್ಚರಿಸ್ತೆ ಅಷ್ಟೇ. ನಿನಗೆ ಡೈರೆಕ್ಟ್ ಆಗಿ ಹೇಳಲಿಲ್ಲ ಅಂದ್ರೆ ಅರ್ಥ ಆಗಲ್ಲ ಅಂತ ಕಾಣಿಸುತ್ತೆ. ನೋಡಯ್ಯ, ಇವಳು ನನ್ನ ಮೊಮ್ಮಗಳು, ಇದು ಅವಳ ಮನೆ. ಅವಳ ಮನೆ ಆಸ್ತಿನ ಅವಳು ಅನುಭವಿಸೋದ್ರಲ್ಲಿ ತಪ್ಪೇನಿದೆ? ನ್ಯಾಯವಾದ ದಾರಿಲಿ ಯಾವಾಗ ಎಲ್ಲಿ ಏನಾಯ್ತು? ಬೇಲಿ ಕೆಳಗೆ ನುಸ್ಕೊಂಡು ಸೊಸೆ ಅಂತ ಬಿಲ್ಡಪ್ ಕೊಟ್ರೆ ಆಗತ್ತಾ? ಅತಿ ಆಸೆ ಗತಿ ಕೇಡು ಅಂತಾರೆ. ಕಂಡೋರ್ ಕಾಸ್ಗೆ ಏನಂತಾರೆ ಗೊತ್ತಲ್ಲ. ಅಳಿಯ ಮನೆ ತೊಳಿಯ ಅಂತಾನು ಹೇಳ್ತಾರೆ, ಅದು ಗೊತ್ತಿರ್ಬೇಕಲ್ಲ. ನೀನ್ ಮಾತ್ರ ದಂಡಪಿಂಡ ತರ ಬಿಟ್ಟಿ ಕುಳ್ ತಿನ್ಕೊಂಡು ಮಾವನ ಆಸ್ತಿನೆಲ್ಲ ಉಡಾಯಿಸ್ಬೋದು. ನನ್ ಮೊಮ್ಮಗಳು ಅವ್ರ ಮನೆ ಆಸ್ತಿನ ಅನ್ಭವಿಸಿದ್ರೆ ತಪ್ಪಾ? ಬೇರೆಯವ್ರ ಕಾಲ್ ಕೆಳಗಡೆ ಹೊಲ್ಸಿದೆ ಅಂತ ತೋರ್ಸೋಕ್ ಮೊದ್ಲು ತಾವು ಸೆಗಣಿ ಮೇಲೆ ನಿಂತಿದೀವಾ ಇಲ್ವಾ ಅಂತ ನೋಡ್ಕೋಬೇಕು. ನಿನ್ ಬಾಯಿಗೆ ಬಿದ್ರೆ ತಲೆ ಕೆಟ್ಟೇ ಹೋಗುತ್ತೆ. ಸುಮ್ನೆ ಹೇಳಿದ್ರು ರೇಗ್ತೀಯ? ಬೇಡ ಬತ್ತಾಯಿ, ನೀನ್ ಸವಾಸನೇ ಬೇಡ. ಕಳಚ್ಕೋ, ಸೀದೋಗಿರೋ ಮಡ್ಕೆ ಮುಕ್ತವ್ನೆ. ಅಪ್ಪಮ್ಮ, ಈ ಪಾರ್ಟಿ ಇನ್ನು ಮುಂದೆ ನಿನ್ನ ತಂಟೆಗೆ ಬರಲ್ಲ ಬಿಡು. ಬಂದ್ರೆ ನಾನ್ ಬಿಟ್ಬಿಡ್ತೀನಾ? ಎಲ್ಲಾರ್ಗೂ ನೋಡಿ ಕಚ್ತೀನಿ ಅಂತಂದ್ರೆ ಆಗಲ್ಲ. ಕೆಲವ್ರಿಗೆ ಬುಸ್ ಅಂದ್ರೆ ಸಾಕು, ಹೆದರ್ಕೊಂಡ್ಬಿಡ್ತಾರೆ. ನೀನು ಅಷ್ಟೇ ಕಣೆ, ಸಮಯ ಸಂದರ್ಭ ನೋಡಿ ಬುಸ್ ಅನ್ನೋದನ್ನ ಕಲ್ತ್ಕೋ, ಉಪಯೋಗಕ್ಕಾದ್ರೂ ಬರುತ್ತೆ. ಅದಕ್ಕೆ ತಾನೆ ನಿಮಗೆ ನಿದ್ದಲ್ಲಿ ಮಾತಾಡೋ ಅಭ್ಯಾಸ ಇದೆಯಾ ಅಂತ ಕೇಳಿದ್ದು. ಅಂದರೆ ನಿಂಗೆಲ್ಲನೂ ಗೊತ್ತು, ಆದರೆ ಎಚ್ಚರ ಆದ್ಮೇಲೆ ಒಬ್ರೊಬ್ಬರೇ ಮಾತಾಡೋ ಅಭ್ಯಾಸ ಇದೆ ಅಂತ ಗೊತ್ತಿರಲಿಲ್ಲ. ಅಂದರೆ ನನಗೆ ಮಾತಾಡಿದ್ದು ಇವಳಿಗೆ ಗೊತ್ತಾಗ್ಲಿಲ್ಲ? ನೀವೇನೋ ಗೊಣಗಣ ಅಂದಿದ್ದಕ್ಕೆ ನಂಗೆ ಎಚ್ಚರ ಆಗಿದ್ದು. ಏನು ಮಾತಾಡ್ತಾ ಇದ್ರಿ? ಎಷ್ಟೊತ್ತಿಂದ ಮಾತಾಡ್ತಾ ಇದ್ರಿ? ಅಪ್ಪ, ಏನು ಗೊತ್ತಾಗಿಲ್ಲ. ಗೊತ್ತಾಗಬಾರ್ದು ಅಂತಲ್ಲ, ಆದರೆ ಇದು ಗೊತ್ತಾಗೋ ಟೈಮು ಅಲ್ಲ, ಗೊತ್ತಾಗೋ ರೀತಿನೂ ಅಲ್ಲ. ಹಲೋ, ಏನು ಯೋಚನೆ ಮಾಡ್ತಾ ಇದ್ದೀರಾ? ಅದು ಏನೂ ಇಲ್ಲ, ಸುಮ್ಮನೆ ಹಾಗೇನೆ, ವಿಷಯ ಏನೂ ಇಲ್ಲ. ನೀವು ಮಾಡ್ತಿರೋದು ಸರಿ ಇಲ್ಲ, ಇದಕ್ಕೆ ನಾನು ನಿಮ್ಮನ್ನ ನಂಬಲ್ಲ ಅಂತ ಹೇಳಿದ್ದು. ಹಲೋ, ಈಗೇನಾಯ್ತು ಅಂತ ಅನಿಯಂತಮ್ಮ ಬನ್ನಿ ಅಂತಾರ ಆಡ್ತಿದ್ಯಾ? ಇನ್ನೇನಾಗಬೇಕು? ನಾನು ಆ ಸೈಡು, ನೀನು ಈ ಸೈಡು ಅಂತ ಹೇಳ್ಬಿಟ್ಟು ನಿಮ್ಮ ಎದೆ ಮೇಲೆ ನನ್ನ ಕೈ ಇಟ್ಕೊಂಡು ಮಲ್ಕೊಂಡಿದ್ದೀರಲ್ಲ, ಇದು ಸರಿನಾ? ನೀವು ಈ ಥರ ಮಾಡ್ತೀರಾ ಅಂತ ಅನ್ಕೊಂಡೇ ಇರಲಿಲ್ಲ. ಅಯ್ಯೋ ಅಯ್ಯೋ ಅಯ್ಯೋ, ಯಾಕಾದ್ರೂ ಗಂಡ ಹುಟ್ಟದ್ದು ಅಂತ ಅನ್ಸೋಕ್ ಶುರುವಾಗಿದೆ ನನ್ಗೆ. ಈ ಜನ್ಮದಲ್ಲಿ ಬದಲಾವಣೆ ಸಾಧ್ಯ ಇಲ್ಲ, ಆದ್ರೆ ಮುಂದಿನ ಜನ್ಮ ಅಂತಿದ್ರೆ ಈ ಗಂಡ ಜನ್ಮ ಅಂತೂ ಬೇಡಪ್ಪ. ಈ ಥರ ಎಲ್ಲ ಹೇಳ್ಬಿಟ್ರೆ ಎಲ್ಲ ಸರಿ ಹೋಗ್ಬಿಡುತ್ತಾ? ನಾಯಿ ಬಾಲ ಯಾವತ್ತಿದ್ರು ಡೊಂಕೆ ಅಂತ ಪ್ರೂವ್ ಮಾಡ್ಬಿಟ್ರಿ. ಅಮ್ಮ, ಬೆಳಗ್ಗೆ ಪಯ್ಯೋ ಭದ್ರಮ್ಮ, ನೀನ್ ಅನುಮಾನದ ಮೂಟೆ ಕಣಮ್ಮ. ಇಂಥ ಗಂಭೀರ ಆರೋಪ ಮಾಡೋಕ್ ಮುಂಚೆ 100 ಸಲ ಯೋಚನೆ ಮಾಡ್ಬೇಕು ಕಣಮ್ಮ. ಇದು ಒಂದ್ ಜೀವದ ಕ್ಯಾರೆಕ್ಟರ್ ಪ್ರಶ್ನೆ ಕಣಮ್ಮ. ತಾವಿಷ್ಟು ಸಲೀಸಾಗಿ ಇಂಥ ಆಪಾದನೆ ಹೊರಿಸಬಾರ್ದಮ್ಮ. ಹಾಗಿದ್ರೆ ಈಗ ನಾನು ನೋಡಿದ್ ಸುಳ್ಳ? ಸರಿ, ನನ್ನ ಕೈಯಲ್ಲಿತ್ತು. ನಿಮ್ಮ ಎದೆ ಮೇಲೆ. ನಿನ್ ಕೈಯಲ್ಲಿತ್ತು. ನಿಮ್ ಕೈ ಮೇಲೆ. ಯಾರ ಕೈ ಮೇಲೆ ಯಾರ ಕೈ ಇತ್ತು? ನಿಮ್ ಕೈ ಮೇಲೆ ನನ್ ಕೈ ಇತ್ತು.
ಅಂದ್ರೆ ಏನರ್ಥ? ನಿಮ್ ಕೈ ಮೇಲೆ ನಾನು ಕೈ ಇಟ್ಟಿದ್ದೆ ಅಂತ ಅರ್ಥ. ಹಲೋ 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 ಹಲೋ, ಇದೆಲ್ಲ ನನ್ನ ಹತ್ರ ನಡೆಯಲ್ಲ. ಕಡೆಗೂ ನಿಮ್ ಬುದ್ಧಿ ತೋರಿಸ್ಬಿಟ್ರಲ್ಲ. ಏಯ್, ಯಾರೇ ನೀನು? ಲೂಸ ನಿನ್ಗೆ? ಇವಾಗ ತಾನೇ ಇಷ್ಟು ಡೀಟೇಲ್ ಪ್ರೂವ್ ಮಾಡ್ಲಿಲ್ವಾ? ನಿನಗಿನ್ನು ನನ್ನ ಮೇಲೆ ಅನುಮಾನ ಇದ್ರೆ ಬೇಕಾದ್ರೆ CC ಕ್ಯಾಮ್ರಾ ಹಾಕ್ಸ್ತೀನಿ, ಆವಾಗ ಸತ್ಯ ಏನೋ ಗೊತ್ತಾಗುತ್ತೆ. ಏನ್ ಹಾಕಿಸ್ತೀರಾ? CC ಕ್ಯಾಮ್ರಾ ಬೆಡ್ರೂಮ್ ಅಲ್ಲಿ? ಹಾ. ಅಲ್ಲ, CC ಕ್ಯಾಮ್ರಾ ಹಾಕ್ಸ್ತೀನಿ ಅಂದ್ರೆ ನನ್ನ ಮೇಲೆ ಬೆಡ್ಶೀಟ್ ಹಾಕೋಗ್ಬಿಡ್ಲಲ್ಲ? ಪಾಪ ಬ್ರಹ್ಮಾನಂದ, ನಿನ್ ಬೆಡ್ರೂಮ್ ಅಲ್ಲಿ CC ಕ್ಯಾಮ್ರಾ ಇಲ್ವಾ? ಅರ್ಥ ಆಯ್ತು ಬಿಡಿ. ಅತ್ತೆ, ಜ್ಯೂಸ್. ಜ್ಯೂಸ್ ತಗೊಂಡ್ ಬಾ ಅಂತ ನಾನು ಹೇಳಿದ್ನಾ? ಅತಿ ವಿನಯ ಧೂರ್ತ ಲಕ್ಷಣ ಅನ್ನೋದನ್ನ ಕೇಳಿದ್ಯಾ ಅನ್ಸುತ್ತೆ. ಯಾಕತ್ತೆ ಹೀಗೆಲ್ಲ ಹೇಳ್ತಾ ಇದ್ದೀರಾ? ನಿಂದು ಎಷ್ಟು ಕೆಲಸ ಇದೆಯೋ ಅದನ್ನ ಮಾಡ್ಕೊಂಡು ಸುಮ್ಮನೆ ಇದ್ಬಿಡು. ಈ ಥರ ಎಲ್ಲ ಬೆಣ್ಣೆ ಹಚ್ಚೋ ಕೆಲಸನ ಮಾಡಕ್ ಬರಬೇಡ. ಯಾಕತ್ತೆ ನಾನಂತ ಕೆಲಸ ಮಾಡ್ತೀನಿ? ನಿಮಗೆ ಇಷ್ಟೊತ್ತಿಗೆ ಜ್ಯೂಸ್ ಕುಡ್ದು ಅಭ್ಯಾಸ ಅಲ್ವಾ? ಡಾಕ್ಟ್ರ್ ಹೇಳಿದ ರೂಟನ್ನ ಫಾಲೋ ಮಾಡ್ತಾ ಇದ್ದೀನಿ, ಅದಕ್ಕೆ ತಂದುಕೊಟ್ಟೆ. ನಾನು ಆರೋಗ್ಯವಾಗಿದ್ದು ಏನು ಸಾಧಿಸ್ಬೇಕಾಗಿದೆ? ಮನ್ಸಿಗಿಲ್ದೇ ಇರೋ ನೆಮ್ಮದಿ ಆರೋಗ್ಯ ದೇಹಕ್ಕಿದ್ರೆಷ್ಟು ಬಿಟ್ರೆಷ್ಟು. ಹಾಗೆಲ್ಲ ಮಾತಾಡ್ಬೇಡಿ ಅತ್ತೆ. ಹೇಗೆ ಮಾತಾಡಬೇಕು, ಹೇಗೆ ನಡ್ಕೋಬೇಕು ಅಂತ ನೀನು ನನಗೆ ಹೇಳ್ಕೊಡ್ಬೇಕಾಗಿಲ್ಲ. ಸರಿ ತಪ್ಪುನ ಗುರುತಿಸೋ ವಿವೇಕ ನನಗಿದೆ. ಬುದ್ಧಿ ಹೇಳಕ್ಕೆ ನಾನು ಯಾರು ಅತ್ತೆ? ನಾನು ಆ ಅರ್ಥದಲ್ಲಿ ಹೇಳಲಿಲ್ಲ. ಕರೆಕ್ಟ್. ನೀನು ಯಾರು, ನಿನ್ನ ಉದ್ದೇಶ ಏನು, ಅದಕ್ಕೆ ಸರಿಯಾಗಿ ನಿನ್ನ ಕೆಲಸ ಏನು ಅಂತ ಇವಾಗ ನನಗೂ ಅರ್ಥ ಆಗ್ತಾ ಇದೆ. ಅತ್ತೆ, ನಿಮಗೆ ಬೇಜಾರಾಗಿದೆ ಅಂತ ನನಗೆ ಗೊತ್ತು, ನಿಮ್ಮ ಮನಸ್ಸಿಗೆ ನೋವಾಗಿದೆ. ಆದರೆ ಇದರಲ್ಲಿ ಜಾಸ್ತಿ ಮಾತಾಡೋ ಅಗತ್ಯ ಇಲ್ಲ. ಮಾತಲ್ಲೇ ಮರಳು ಮಾಡೋ ಕಾಲ ಮುಗ್ದೋಯ್ತು. ಪದೇ ಪದೇ ಅದೇ ತಪ್ಪು ಮಾಡೋದಕ್ಕೆ ನಾನು ತಯಾರಿಲ್ಲ. ನೀವು